ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯ ಅವರೇ, ಈ ಸಮಾರಂಭದ ಕೇಂದ್ರ ವ್ಯಕ್ತಿ ಆತ್ಮೀಯರಾದಂಥ ಶ್ರೀ KN ರಾಜಣ್ಣ ಅವರೇ, ಪರಮೇಶ್ವರ್ ಅವರೇ, DK ಶಿವಕುಮಾರ್ ಅವರೇ, ಜಯಚಂದ್ರ ಅವರೇ, ಜಾರಕಿಹೊಳಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಮಹಾಜನರೇ, ಇದೊಂದು ವಿಶೇಷವಾದಂತಹ ಸಂದರ್ಭ. KN ರಾಜಣ್ಣವರ 75ನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೇವೆ. ಈ ವೇದಿಕೆ ಮೇಲೆ ಇಲ್ಲಿವರೆಗೆ ಎಲ್ಲ ಪಕ್ಷದ ಜನರು ಮಾತಾಡಿದ್ದಾರೆ. ಇದು ರಾಜಣ್ಣವರ ವಿಶೇಷ. ಇದು ಅಂದರೆ ಇದೊಂದು ಪಕ್ಷಾತೀತವಾಗಿರ್ತಕ್ಕಂತಹ ಸಮಾರಂಭ. ಇದು ಜೊತೆಗೆ ಬಹುಶಃ ಈ ವೇದಿಕೆಯನ್ನು ನೋಡಿದರೆ ನಾನೊಬ್ಬನೇ ಈ ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ಲವೇನೋ ಅನ್ನೋಷ್ಟರ ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾರೆ. ಹಾಗಾಗಿ ಒಂದು ರೀತಿ ನಾನು ಪರಕೀಯ ಇಲ್ಲಿ, ಆದರೆ ಎಲ್ಲರೂ ಸ್ನೇಹಿತರಾದ್ರಿಂದ ಪರಕೀಯತೆ ನನ್ನನ್ನು ಕಾಡಿಸ್ತಾ ಇಲ್ಲ. ಒಂದು ಪದ್ಯದ ಸಾಲು ನನಗೆ ನೆನಪಿಗೆ ಬರುತ್ತೆ ರಾಜಣ್ಣವರನ್ನು ನೋಡಿದಾಗ. KS ನಿಸಾರ್ ಅಹಮದ್ ಅಂತ ಹೇಳಿ, ನೀವೆಲ್ಲ ಬಹಳ ಕರ್ನಾಟಕದ ಬಹಳ ದೊಡ್ಡ ಕವಿಗಳು. ಅವರು ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಆಗುವ ಪರಕೀಯ ಪ್ರಜ್ಞೆಯನ್ನು, ತಳಮಳವನ್ನು ಕುರಿತು ಒಂದು ಪದ್ಯವನ್ನು ಬರೀತಾರೆ. ಅದರ ಕೆಲವು ಸಾಲುಗಳು ಹೀಗಿವೆ: ನಿಮ್ಮೊಳಗಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ, ಪರಕೀಯವಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಇದು ರಾಜಣ್ಣವ್ರಿಗೂ ಅನ್ವಯಿಸಬಹುದಾದ್ದು ಅಂತ ಅಂದ್ಕೊಂಡಿದ್ದೇನೆ. ನಿಸಾರ್ ಅಹಮದ್ ಅವರು ಹೇಳಿದ್ದು ಬೇರೆ ಸಂದರ್ಭಕ್ಕೆ. ನಿಮ್ಮೊಳಗಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ತಲೆ ಎತ್ತುವುದಿದೆ ನೋಡಿ, ಇದು ರಾಜಣ್ಣನವರ ವ್ಯಕ್ತಿತ್ವ. ಇದು ಅನೇಕ ಪಕ್ಷಗಳ ಜೊತೆ ಇರ್ತಾರೆ, ಎಲ್ಲರ ಜೊತೆ ಸ್ನೇಹಿತರಾಗಿರ್ತಾರೆ. ಆದರೆ ರಾಜಣ್ಣನವರ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಏನು ಅಂದರೆ, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಬದುಕುವುದೇ ರಾಜಣ್ಣವರ ವಿಶೇಷವಾದ ವ್ಯಕ್ತಿತ್ವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಬಹಳ ಒಳ್ಳೆಯ ಸಂಕೇತ ಅಂದರೆ ಅವರು ಪ್ರತಿನಿಧಿಸ್ತಾ ಇರುವಂಥ ಮಧುಗಿರಿ ಕ್ಷೇತ್ರದ ಏಕಶಿಲಾ ಬೆಟ್ಟ. ಏಕಶಿಲಾ ಬೆಟ್ಟ ಎಷ್ಟು ಗಟ್ಟಿಯೋ ಹಾಗೆ ರಾಜಣ್ಣವರ ವ್ಯಕ್ತಿತ್ವ ಇದೆಯಲ್ಲ, ಅದು ಏಕಶಿಲಾ ವ್ಯಕ್ತಿತ್ವ. ಅದಷ್ಟೇ ಗಟ್ಟಿಯಾದಂಥ ವ್ಯಕ್ತಿತ್ವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವರಿಗೆ ಪ್ರೇರಣೆಯನ್ನು ನೀಡಿದ್ದು, ಈ ಆತ್ಮಸ್ಥೈರ್ಯವನ್ನು ತುಂಬಿದ್ದು ಅವರ ತಾತ. ಇಲ್ಲಿ ಕೆಲವರಿಗಾದ್ರೂ ಗೊತ್ತಿರಬೇಕು, ಅವರ ತಾತ ಎಷ್ಟರ ಮಟ್ಟಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾರೆ ಅಂತಂದರೆ, ಇವರು ಶಾಲಾ ಬಾಲಕನಾಗಿದ್ದಾಗ ಒಬ್ಬ ಯಾರೋ ಇವರ ಸಹಪಾಠಿ ಇವರನ್ನು ಹೊಡಿತಾನೆ. ಅವರು ಅಳ್ತಾ ಬಂದು ಅವ್ರ ತಾತನಿಗೆ ಹೇಳ್ತಾರೆ, ನನ್ನನ್ನು ಹೊಡೆದ ಅಂತ. ಆಗ ಅವ್ರ ತಾತ ಹೇಳ್ತಾರೆ, ಹೇಳೋದಕ್ಕಿಂತ ಮುಂಚೆ ರಾಜಣ್ಣರು ಕೆನ್ನೆಗೆ ಹೊಡಿತಾರೆ ಅವರು. ಯಾಕೆ ತಾತ ಅಂದರೆ, ಅಲ್ಲ ಒಡಿಸ್ಕೊಂಡು ಬಂದಿದೆಯಲ್ಲ ನೀನು, ಮತ್ತೆ ಒಡೆದು ಬರೋದಲ್ವ ನೀನು, ಮೊದಲು ಹೋಗಿ ಒಡೆದು ಬಾ, ಆವಾಗ ನೀನು ರಾಜಣ್ಣ ಅಂತೀನಿ ಅಂತಾರೆ ಅವರು. ರಾಜಣ್ಣ ಅವರ ಸ್ವಭಾವ ಹೀಗೆ. ಯಾರಾದರೂ ಎದುರು ಬಿದ್ದರೆ ಎದುರು ಬೀಳ್ತಾರೆ, ಪ್ರೀತಿಯಿಂದ ಇದ್ದರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಸ್ನೇಹದಿಂದ ಇದ್ದರೆ ಸ್ನೇಹಿತರಿಂದ ನೋಡ್ಕೋತಾರೆ. ತಾತ ಇವರನ್ನು ಗರಡಿ ಮನೆಗೆ ಕರ್ಕೊಂಡೋಗಿ ಕುಸ್ತಿಯನ್ನು ಕಲಿಸ್ತಾರೆ. ರಾಜಣ್ಣವರು ರಾಜಕೀಯ ಕ್ಷೇತ್ರದ ಕುಸ್ತಿಪಟು ಅಂತ ಕರಿಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ಕುಸ್ತಿಪಟು ಯಾವಾಗಲೂ ಏಕಾಂಗಿಯಾಗಿ ಹೋರಾಡ್ತಾನೆ. ರಾಜಣ್ಣ ಅವರಷ್ಟೇ, ಎಲ್ಲೇ ಇರಲಿ ಒಬ್ಬ ಏಕಾಂಗಿಯಾಗಿ ಏಕಮೇವದ್ವಿತೀಯಾದ ವ್ಯಕ್ತಿತ್ವದಿಂದ ಹೋರಾಟ ಮಾಡ್ತಕ್ಕಂತಹ ಒಬ್ಬ ಅಸಾಮಾನ್ಯವಾದಂಥ ವ್ಯಕ್ತಿತ್ವ ಉಳ್ಳಂಥವರು. ಬಹಳ ಮುಖ್ಯವಾದ್ದು ನನ್ನಂಥವರಿಗೆ ಇಷ್ಟ ಆಗೋದು ಅಂದರೆ, ರಾಜಣ್ಣ ಒಬ್ಬ ಜಾತ್ಯತೀತ ನಾಯಕ. ಅವರು ಜನಸೇವೆಯಲ್ಲಿ ಜಾತ್ಯತೀತತೆ ಇದೆ, ಅವರು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಜಾತ್ಯತೀತತೆ ಇದೆ. ಇವರಿಗೆ ಟಿಕೆಟ್ ಕೊಡಬೇಕು ಅಂದಾಗ ಇವರೇ ಸ್ವಯಂ ಬೇಡ್ಕೊಳ್ಳೋದೇನು ಅಂದರೆ, ನನಗೆ ಯಾವುದೇ ಮೀಸಲಾತಿ ಕ್ಷೇತ್ರದಲ್ಲಿ ಕೊಡಬೇಡಿ, ಸಾಮಾನ್ಯ ವರ್ಗದಲ್ಲಿ ಕೊಡಿ ಅಂತ ಬೇಡ್ಕೊಳ್ತಾರೆ. ಮಧುಗಿರಿ ಕ್ಷೇತ್ರ, ಇವ್ರು ಗೆದ್ದ ಇನ್ನೊಂದು ಕ್ಷೇತ್ರ ಬೆಳ್ಳಾವಿ, ಎರಡೂ ಸಾಮಾನ್ಯ ವರ್ಗದ ಕ್ಷೇತ್ರಗಳು. ಹೀಗೆ ಒಬ್ಬ ಮೀಸಲಾತಿಯನ್ನು ಗಳಿಸಿಕೊಳ್ಳಬಹುದಾದಂಥ ಒಬ್ಬ ರಾಜಕಾರಣಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರುವಂಥ ಉದಾಹರಣೆಗಳು ಬಹುಶಃ ಕರ್ನಾಟಕದಲ್ಲಿ 2-3 ಸಿಗ್ಬೋದು ಅಂದ್ಕೊಂಡಿದ್ದೇನೆ. ಅದರಲ್ಲಿ ರಾಜಣ್ಣ ಅವರು ಒಬ್ಬರು. ಯಾಕೆ ಅವ್ರಿಗೆ ಎಲ್ಲಿ ಬರ್ತಾರೆ ಅಂದರೆ, ಅವರು ಒಬ್ಬ ಜಾತ್ಯತೀತ ನಾಯಕ. ಅವರು ಒಂದು ಕಡೆ ಹೇಳ್ತಾರೆ, ನನಗೆ ಜಾತಿ ಆಧಾರಿತ ತೀರ್ಮಾನವನ್ನು ಯಾವತ್ತೂ ಮಾಡೋದಿಲ್ಲ, ಬಡವರೇ ನನ್ನ ಶಕ್ತಿ, ನನಗೆ ಓಟ್ ಹಾಕದೇ ಇದ್ರೂ ಬಡವರಿಗೆ ನಾನು ಸಹಾಯವನ್ನು ಮಾಡ್ತೇನೆ.
ಆದ್ದರಿಂದ ಬಡವರ ವಿಶ್ವಾಸಾರ್ಹತೆ ನನಗೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ಇವತ್ತಿನ ರಾಜಕಾರಣಿಗೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂತಹ ಸ್ವಭಾವ ಮತ್ತು ಗುಣಲಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವರ ಅನೇಕ ಪ್ರಕರಣಗಳನ್ನು ನಾನು ಹೇಳ್ತಾ ಹೋಗ್ಬೋದು ಇವರ ಜಾತ್ಯತೀತತೆಯನ್ನು ಕುರಿತು. ಯಾರದ ಒಬ್ಬರು ಮನೆಗೆ ಹೋಗಿದ್ದಾಗ ಒಳಗಡೆ ಕರ್ಕೊಂಡೋಗಿ ಇವ್ರಿಗೆ ಊಟ ಹಾಕ್ತಾರೆ, ಇವ್ರ ಜೊತೆಲಿದ್ದ ಸ್ನೇಹಿತ ಒಬ್ಬ ದಲಿತ ಅಂತೇಳಿ ಹೊರಗಡೆ ಊಟ ಹಾಕ್ತಿರ್ತಾರೆ. ರಾಜಣ್ಣವ್ರು ಎದ್ದು ಬಂದು ಆ ದಲಿತ ಸ್ನೇಹಿತನ ಪಕ್ಕದಲ್ಲಿ ಕೂತು ಊಟ ಮಾಡ್ತಾರೆ. ಅಸ್ಪೃಶ್ಯತೆಯನ್ನು ಈ ರೀತಿಯಲ್ಲಿ ಅವರು ಪ್ರತಿರೋಧ ಮಾಡ್ತಾರೆ. ಇದು ರಾಜಣ್ಣ. ಹಾಗಾಗಿಯೇ ನನಗನ್ಸೋದು ರಾಜಣ್ಣ ಒಬ್ಬ ಜಾತ್ಯತೀತ ಜನನಾಯಕ ಅಂತ ಅನಿಸುತ್ತೆ. ದೇವರಾಜ ಅರಸು ಅವರ ಪ್ರೇರಣೆಯಿಂದ ಇವರು ರಾಜಕಾರಣಕ್ಕೆ ಬರ್ತಾರೆ. ದೇವರಾಜ ಅರಸು ಅವರು ಎಲೆಕ್ಷನ್ಗೆ ನಿಂತ್ಕೊ ಅಂದಾಗ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸು ಅಂತ ಹೇಳಿದಾಗ ಅದಕ್ಕೆ ಇವರು ಮುಂದಾಗೋದಿಲ್ಲ. ಕಡೆಗೆ ತಮ್ಮ ಜೊತೆಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ನಾರಾಯಣನವರಿಗೆ ಇವರು ಟಿಕೆಟನ್ನು ಕೊಡಿಸ್ತಾರೆ. ಹೀಗೆ ದೇವರಾಜ ಅರಸು ಒತ್ತಡ ಹಾಕಿದಾಗಲೂ ರಾಜಕಾರಣಕ್ಕೆ ಬರದೇ ಇರತಕ್ಕಂಥ ರಾಜಣ್ಣವರು ಆನಂತರ ರಾಜಕಾರಣಕ್ಕೆ ಬಂದರು. ಅವರ ಎಲ್ಲ ವಿವರಗಳನ್ನು ನಮ್ಮ ಸ್ನೇಹಿತರು ಸಹಕಾರ ಸಾರ್ವಭೌಮ ಅನ್ನುವಂಥ ಒಂದು ಅಭಿನಂದನಾ ಗ್ರಂಥದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಅಭಿನಂದನಾ ಗ್ರಂಥವನ್ನು ಪ್ರಜಾಪ್ರಗತಿ ನಾಗಣ್ಣವರ ನೇತೃತ್ವದ ಒಳಗಡೆ 14 ಜನ ಸಿದ್ಧಪಡಿಸಿದ್ದಾರೆ. ಇದನ್ನು ಓದಿದರೆ ರಾಜಣ್ಣ ಏನು ಅಂತ ಅದರಿಂದ ಗೊತ್ತಾಗುತ್ತೆ ನನಗೆ. ಈ ಸಹಕಾರ ಸಾರ್ವಭೌಮ ಅನ್ನೋದಿದೆಯಲ್ಲ, ಈ ನನ್ನಂಥವರಿಗೆ ಸ್ವಲ್ಪ ಸಾರ್ವಭೌಮ ಅನ್ನುವಂಥ ಪದ ಅಷ್ಟೊಂದು ರುಚಿಸೋದಿಲ್ಲ ಸತ್ಯ ಹೇಳೋದಾದರೆ. ಯಾಕೆ ಅಂತಂದರೆ ಸಾರ್ವಭೌಮ ಅನ್ನೋದು ರಾಜಪ್ರಭುತ್ವದ ಪರಿಭಾಷೆ. ನಾವು ಬದುಕ್ತಾ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಳಗಡೆ. ಆದರೆ ಅನೇಕ ಸಾರ್ವಭೌಮರು ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂವೇದನೆಗಳನ್ನು ಇಟ್ಕೊಂಡು ಬದುಕಿರುವಂಥ ಉದಾಹರಣೆಗಳಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥವರು ಸಾರ್ವಭೌಮರಾಗಿದ್ದರೂ ಸಹ ಜನಪರವಾದಂತಹ ಕೆಲಸ ಮಾಡಿದ್ರಿಂದಲೇ ನಮ್ಮ ಹಳೆಯ ಮೈಸೂರು ಭಾಗ ಇದೆಯಲ್ಲ, ಇದು ಬಹಳ ಅಭಿವೃದ್ಧಿಯನ್ನು ಹೊಂದಿದ್ದು. ಹಾಗಾಗಿ ಸಾರ್ವಭೌಮರಿಗೆ ಯಾವಾಗಲೂ ಒಂದು ಸಂವೇದನಾಶೀಲತೆ ಬೇಕು. ರಾಜಣ್ಣವರ ಗುಣ ಅದೇನೇನೆ. ಸಹಕಾರ ಸಾರ್ವಭೌಮ ಅಂತ ನಮ್ಮ ಸ್ನೇಹಿತರು ಕರೆದಿದ್ದಾಗಲೂ ಇವರೊಬ್ಬ ಸಂವೇದನಾಶೀಲ ಸಾರ್ವಭೌಮ ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ. ಹೀಗೆ ಹೆಸರನ್ನು ಕೊಟ್ಟಿದ್ದು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಒಬ್ಬರು ಆನಾ ಕೃಷ್ಣರಾಯರು ಅಂತಿದ್ರು, ಅವರಿಗೆ ಕಾದಂಬರಿ ಸಾರ್ವಭೌಮ ಅಂತ ಕರೆದ್ರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟ ಸಾರ್ವಭೌಮ ಅಂತ ಕರೆದ್ರು. ಆನಾಕ್ರು ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಯಾವತ್ತೂ ಆ ಸಾರ್ವಭೌಮ ಎನ್ನುವ ಪದವಿಯನ್ನು ಸಂಭ್ರಮಿಸಲಿಲ್ಲ ಮತ್ತು ಅದನ್ನು ಅಹಂಕಾರ ಪಡಲಿಲ್ಲ, ಆತ್ಮರತಿ ಮಾಡಿಕೊಳ್ಳಲಿಲ್ಲ. ನಾನು ರಾಜ್ಕುಮಾರ್ ಅವರನ್ನು ಎಲ್ಲರೂ ಬಂಗಾರದ ಮನುಷ್ಯ ಅನ್ನುವಾಗ ನಾನು ಬೆವರಿನ ಮನುಷ್ಯ ಅಂತ ಕರೆದೆ ಅವರನ್ನು. ಯಾಕೆಂದರೆ ಅವರು ತಳ ಸಮುದಾಯದಿಂದ ಬಂದರು, ಕಷ್ಟಪಟ್ಟರು, ಹೊಟ್ಟೆಪಾಡಿಗಾಗಿ ಅಭಿನಯ ಮಾಡೋಕ್ಕೆ ಶುರು ಮಾಡಿದರು, ಬೆವರನ್ನು ಸುರಿಸಿದ್ರು, ಬೆವರಿನ ಜೊತೆ ಗುರುತಿಸ್ಕೊಂಡ್ರು. ಹಾಗೆ ರಾಜಣ್ಣವರನ್ನು ನಾನು ಅವರು ಸಾರ್ವಭೌಮನೋ ಅಲ್ವೋ ಅದು ಬೇರೆ ಚರ್ಚೆ. ಆದರೆ ಇವರು ಬಡತನದಿಂದ ಬಂದರು, ಬಡವರಿಗಾಗಿ ದುಡಿದ್ರು, ಬಡವರಿಗಾಗಿ ಸಹಾಯ ಮಾಡಿದರು. ಹಾಗಾಗಿ ರಾಜಣ್ಣ ಬಡವರ ಮನುಷ್ಯ. ಬಡವರ ಮನುಷ್ಯ ಆಗಿರೋದ್ರಿಂದಲೇ ಇಷ್ಟು ಜನ ಇಲ್ಲಿ ಸೇರಿರೋದು. ಇಲ್ಲಿ ಇಷ್ಟೊಂದು ಜನ ರಾಜಣ್ಣವರ ಒಂದು ಈ ಅಮೃತ ಮಹೋತ್ಸವಕ್ಕೆ ಸೇರ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ರಾಜಣ್ಣವರ ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕೆ ಈ ಅಭಿನಂದನಾ ಗ್ರಂಥದಲ್ಲಿ ಒಬ್ಬ ಸ್ನೇಹಿತರು ನರಸಿಂಹಮೂರ್ತಿ ಅನ್ನೋರು ಒಂದು ಪದ್ಯ ಬರೆದಿದ್ದಾರೆ. ಅದರ ಆಶಯವನ್ನು ಹೇಳಿದರೆ ರಾಜಣ್ಣವರ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಹೇಳ್ತಾರೆ ಅವರು, ಸೂರ್ಯ ಬೆಳಕನ್ನು ಕೊಡ್ತಾನೆ, ಆದರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ. ಭತ್ತದ ಪೈರು ಆನಂತರದಲ್ಲಿ ಅಕ್ಕಿಯನ್ನು ಕೊಡುತ್ತೆ, ನಾನು ಅಕ್ಕಿ ಕೊಟ್ಟೆ, ಅನ್ನ ಕೊಟ್ಟೆ ಜನಗಳಿಗೆ ಅಂತ ಹೇಳಿಬಿಟ್ಟು ಅದು ಕೂಗಿ ಕೂಗಿ ಹೇಳೋದಿಲ್ಲ ಭತ್ತದ ಪೈರು. ಹಾಗೇನೆ ಮೋಡ ಇದೆಯಲ್ಲ, ಮಳೆಯನ್ನು ಸುರಿಸುತ್ತೆ, ಚಿಗುರೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಮೋಡ ತಾನು ಚಿಗುರೋದಕ್ಕೆ ಸಹಾಯ ಮಾಡದೆ ಮಳೆಯನ್ನು ಸುರಿಸುತ್ತೆ ಅಂತ ಅಹಂಕಾರ ಪಡೋದಿಲ್ಲ. ಆಲದ ಮರ ಅನೇಕ ಬೀಜಗಳನ್ನು ಉದುರಿಸುತ್ತೆ, ಅದರಿಂದ ಅನೇಕ ಮರಗಳು ಬೆಳೀತಾ ಹೋಗುತ್ತವೆ. ಆದರೆ ನಾನು ಎಲ್ರಿಗೂ ಆಶೀರ್ವಾದೆ ಅಂತ ಹೇಳಿ ಆಲದ ಮರ ಹೇಳೋದಿಲ್ಲ. ಈ ಪದ್ಯ ಇದೆಯಲ್ಲ, ಇದು ರಾಜಣ್ಣವರ ವ್ಯಕ್ತಿತ್ವಕ್ಕೆ ಬಹಳ ಚೆನ್ನಾಗಿ ಅನ್ವಯಿಸ್ತಕ್ಕಂಥದ್ದು. ಯಾಕೆಂದರೆ ರಾಜಣ್ಣ ಕೂಗುವೀರ ಅಲ್ಲ, ಕೆಲಸಗಾರ. ಅವರು ತಾನು ಈ ಕೆಲಸ ಮಾಡಿದ್ದೇನೆ ಅಂತ ಯಾವತ್ತೂ ಕೂಗಿ ಕೂಗಿ ಹೇಳಿದವರಲ್ಲ ರಾಜಣ್ಣವರು. ಅವರು ಏನು ಅನ್ನೋದನ್ನು ಅವರ ಕೆಲಸನೇ ತೋರಿಸ್ತಾ ಬಂದಿದೆ. ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ಲ್ಯಾಂಡ್ ಟ್ರಿಬ್ಯುನಲ್ ಸದಸ್ಯ ಆಗಿದ್ದಾಗ ಸುಮಾರು 5,000 ಗೇಣಿದಾರರಿಗೆ ಜಮೀನು ಸಿಗೋಗಿ ಮಾಡಿದ್ದಾರೆ ಅವರು. ಶಾಸಕರಾಗಿದ್ದ ಸಂದರ್ಭದ ಒಳಗಡೆ ಮಧುಗಿರಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಬಸ್ಗಳಲ್ಲಿ SC ST ಹುಡುಗರು
ಉಚಿತವಾಗಿ ಪ್ರಯಾಣ ಮಾಡ್ಬೋದಿತ್ತು. ಆಗ ಅವರು ಯೋಚನೆ ಮಾಡ್ತಾರೆ, ವಿದ್ಯಾರ್ಥಿಗಳಿದಾರಲ್ಲ ಒಂದೇ ವಯಸ್ಸಿನವರು, ಅಂಥ ವಿದ್ಯಾರ್ಥಿಗಳಲ್ಲಿ ಇವರಿಗೆ ಮಾತ್ರ ಉಚಿತ ಪ್ರಯಾಣ ಕೊಟ್ಟರೆ ಬೇರೆ ವರ್ಗದವರು ಕೊಡದೇ ಇದ್ದರೆ ಅವ್ರ ಮನಸ್ಸಿನಲ್ಲಿ ಏನಿರ್ಬೋದು ಅಂತ ಅರ್ಥ ಮಾಡಿಕೊಂಡು ಮಧುಗಿರಿ ಕ್ಷೇತ್ರದಲ್ಲಿ ಸಾಮಾನ್ಯ ವರ್ಗವನ್ನು ಸೇರಿದಂತೆ ಹಿಂದುಳಿದ ವರ್ಗವನ್ನು ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದಂಥ ರಾಜಣ್ಣವರು ನಿಜವಾದ ಅರ್ಥದಲ್ಲಿ ಜಾತ್ಯತೀತ ನಾಯಕ. ಹಾಗೆ SC/ST ಮಕ್ಕಳಿಗೆ ಪ್ರವಾಸದ ಒಂದು ಭಾಗ್ಯವನ್ನು ಕೊಟ್ಟ ಸಂದರ್ಭದಲ್ಲಿಯೂ ಸಹ ಇವರು ಮಕ್ಕಳಲ್ಲಿ ಭೇದ ಭಾವ ಮಾಡಬಾರದು, ಸಾಮಾನ್ಯ ವರ್ಗ ಹಿಂದುಳಿದ ವರ್ಗ ಎಲ್ಲರನ್ನೂ ಪ್ರವಾಸಕ್ಕೆ ಕಳಿಸ್ಬೇಕು ಅಂತ ಒತ್ತಾಯ ಮಾಡಿ ಅದೇನು ಈಡೇರಿಸಿದಂಥವರು ರಾಜಣ್ಣವರು ಅನ್ನೋದನ್ನು ಮರಿಬಾರದು. ಇವತ್ತು ಏನು ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸೌಭಾಗ್ಯವನ್ನು ಕೊಡ್ತು ಹಿಂದಿನ ಅವಧಿಯ ಒಳಗಡೆ, ಅದರ ಪ್ರೇರಣೆ ರಾಜಣ್ಣವರಾಗಿದ್ದರು. ಅಂದರೆ ರಾಜಣ್ಣವರಿಗೆ ಶೈಕ್ಷಣಿಕ ಸಮಾನತೆಯ ಬಗೆಗೆ ಇರುವ ಆಸಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಕರ್ನಾಟಕದ ಒಳಗಡೆ ಸುಮಾರು 65,611 ಅಂಗನವಾಡಿಗಳಿವೆ, ಸುಮಾರು 46,743 ಪ್ರಾಥಮಿಕ ಶಾಲೆಗಳಿವೆ ಕರ್ನಾಟಕದ ಒಳಗಡೆ. ಇಲ್ಲಿ ಎಷ್ಟು ಮಟ್ಟಿಗೆ ಸಮಾನತೆ ಇದೆ? ಚಿಕ್ಕ ಮಕ್ಕಳಲ್ಲಿ ನಾನಿವನು ಅಂತ ಹೇಳಿ ಈ ಅಸಮಾನತೆಯನ್ನು ಉಂಟು ಮಾಡಬಾರದು ಎನ್ನುವ ಈ ಶೈಕ್ಷಣಿಕ ಸಮಾನತೆಯ ಮನೋಧರ್ಮ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮನೋಧರ್ಮ ಇದೆಯಲ್ಲ, ಇದು ನಮ್ಮ ಶಿಕ್ಷಣದ ನಿಜವಾದಂತಹ ತಳಹದಿ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಇನ್ನೊಂದು ಅಂಶವನ್ನು ಇಲ್ಲಿ ಹೇಳಬೇಕು. ನನ್ನ ಹುಟ್ಟೂರು ಬರಗೂರಿಗೆ ಸೇರಿದಂಥ ಒಬ್ಬ ಮಹಿಳೆ ತನ್ನ ಪತಿಯನ್ನು ಕಳ್ಕೊಂಡಿರ್ತಾರೆ, ಮಗಳನ್ನು ಇಂಜಿನಿಯರಿಂಗ್ ಓದಿಸ್ಬೇಕಾಗಿರುತ್ತೆ. ರಾಜಣ್ಣವರ ಹತ್ರ ಬರ್ತಾರೆ. ಆ ಮಹಿಳೆಯ ಪತಿ ಇದಾರಲ್ಲ, ಅವರು ಸಾಲ ಮಾಡಿರ್ತಾರೆ. ಆಗ ರಾಜಣ್ಣವ್ರಿಗೆ ಹೊಳೆಯುತ್ತೆ, ಯಾರಾದರೂ ಒಬ್ಬ ರೈತ ಸಾಲ ಮಾಡಿ DCC ಬ್ಯಾಂಕಲ್ಲಿ ಆತ ನಿಧನ ಆದರೆ ಆತನ 1 ಲಕ್ಷ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಒಂದು ಕಾನೂನನ್ನು ಮಾಡ್ತಾರೆ DCC ಬ್ಯಾಂಕಲ್ಲಿ. ಇದು ಈ ಇಡೀ ರಾಜ್ಯದಲ್ಲಿ ಏನೇನೆ ಪ್ರಪ್ರಥಮವಾಗಿ ತಂದಂತಹ ನಿಯಮ ಆಗಿತ್ತು. ಆ ಕೀರ್ತಿ ಸಹ ರಾಜಣ್ಣವರಿಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ರಾಜಣ್ಣವರು ಬಹಳ ಮುಖ್ಯವಾಗಿ ಸಣ್ಣ ರೈತರಿಗೆ, ಸಣ್ಣ ಸಮುದಾಯದವರಿಗೆ ಕೆಲಸ ಮಾಡಿಕೊಟ್ಟಂಥವರು. ಆಮೇಲೆ ಪಟ್ಟಿಡಿದ್ರೆ ರಾಜಣ್ಣವ್ರು ಎಂಥ ಕೆಲಸ ಮಾಡ್ತಾರೆ ಅಂತಂದರೆ, ಒಂದು ಸಾರಿ ನಮ್ಮ ಮನೆಗೆ ಬಂದು ಕೂತಿದ್ರು. ನಮ್ಮೂರಿನ ಪತ್ತಿನ ಸಹಕಾರ ಸಂಘಕ್ಕೆ ಸಾಲ ಮಂಜೂರಾಗಬೇಕಾಗಿತ್ತು. ಕೂತ್ ಕಡೆ ಏನೇನೆ DCC ಬ್ಯಾಂಕಿಗೆ ಫೋನ್ ಹಾಯಿಸಿಬಿಟ್ಟು ಅರ್ಧ ಗಂಟೆ ಒಳಗಡೆ ನಮ್ಮ ಊರಿನ ಸುತ್ತಮುತ್ತ ಎಲ್ಲ ರೈತರಿಗೂ ಸಾಲ ಮಂಜೂರು ಮಾಡಿಸಿದ್ರು. ಇದು ರಾಜಣ್ಣಂಥವ್ರಿಗೆ ಮಾತ್ರ ಸಾಧ್ಯ. ಇದು ಅಂದರೆ ಕೆಲಸ ಮಾಡಬೇಕು ಅಂದಾಗ ಅಲ್ಲೊಂದು ಸಂಕಲ್ಪ ಇರುತ್ತೆ ರಾಜಣ್ಣವರಿಗೆ. ಆ ಸಂಕಲ್ಪವನ್ನು ಎಂದೂ ಮೀರೋದಿಲ್ಲ ಅವರು. ನಾನು ಶಾಲಾ ಶಿಕ್ಷಣದ ಬಗೆಗೆ, ಮಕ್ಕಳ ಬಗ್ಗೆ ಹೇಳಿದೆ. ಹಾಗೆ ಇವರ ಕನ್ನಡ ಪರವಾದಂಥ ಕೆಲಸದ ಬಗ್ಗೆನೂ ಒಂದು ಮಾತನ್ನು ಹೇಳಬೇಕು ನಾನು. ಇವರು 11 ಜನ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಾರೆ. ಅಲ್ಲಿಯ ಅಧ್ಯಾಪಕರು ಇವರನ್ನು ಸಂಸ್ಕೃತ ತಗೋ, ಹಿಂದಿ ತಗೋ ಅಂತ ಹೇಳ್ತಾರೆ. ಆದರೆ ಇವರು ಅದನ್ನು ವಿರೋಧಿಸಿ ಕನ್ನಡವನ್ನೇ ತಗೊಳ್ತಾರೆ, ಸಂಸ್ಕೃತ ತಗೊಳ್ಳೋದಿಲ್ಲ ಮತ್ತು ಹಿಂದಿಯನ್ನು ತಗೊಳ್ಳೋದಿಲ್ಲ ಇವರು. ಅದಷ್ಟೇ ಅಲ್ಲ, ಮಧುಗಿರಿಯ ಕನ್ನಡ ಭವನ ಕಟ್ಟೋದಕ್ಕೆ, ತುಮಕೂರಿನಲ್ಲಿರುವ ಕನ್ನಡ ಭವನ ಕಟ್ಟೋದಕ್ಕೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ನೀಡ್ತಾರೆ. ಈ ಎರಡೂ ಕನ್ನಡ ಭವನಗಳ ನಿಜವಾದ ನಿರ್ಮಾತೃ ರಾಜಣ್ಣವರಾಗಿದ್ದರು. ಹೀಗೆ ಅವರು ಕನ್ನಡದ ಕೆಲಸ ಮಾಡ್ತಾರೆ, ಶೈಕ್ಷಣಿಕವಾದಂತಹ ಕೆಲಸ ಮಾಡ್ತಾರೆ. ಈ ಮುಖಾಂತರವಾಗಿ ನಮ್ಮ ಕ್ಷೇತ್ರದ ಜನ ಅಲ್ಲ, ಒಟ್ಟಾರೆ ಜನ ಸುಖವಾಗಿರಬೇಕು ಅಂತ ಬಯಸ್ತಾರೆ, ಸಮಾನತೆಯನ್ನು ಬಯಸ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೇ ಸಂದರ್ಭದಲ್ಲಿ ರಾಜಣ್ಣವ್ರಿಗೊಂದು ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಬಹಳ ಅದ್ಧೂರಿಯಾಗಿ ನಿಮ್ಮ ಅಮೃತ ಮಹೋತ್ಸವವನ್ನು ನೀವು ಆಚರಿಸ್ತಾ ಇದ್ದೀರಿ. ನಾವು ಸಂಭ್ರಮ ಪಡ್ತಿದ್ದೀವಿ, ಸಂತೋಷ ಪಡ್ತಿದ್ದೀವಿ. ಕಡೆ ಪಕ್ಷ ಮಧುಗಿರಿ ಕ್ಷೇತ್ರದಲ್ಲಿರುವ, ನಿಮ್ಮ ಕ್ಷೇತ್ರದಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗಳಿದಾವಲ್ಲ, ಅವೆಲ್ಲ ಸಂಭ್ರಮದಿಂದ ನಲಿಯುವ ರೀತಿಯಲ್ಲಿ ಅದರ ಮೂಲಸೌಕರ್ಯವನ್ನು ಕಲ್ಪಿಸುವ ದೊಡ್ಡ ಸಂಕಲ್ಪವನ್ನು ನೀವು ಮಾಡಬೇಕು. ಯಾವುದೇ ಖಾಸಗಿ ಶಾಲೆಗೆ ಮಧುಗಿರಿ ಕ್ಷೇತ್ರದ ಸರ್ಕಾರಿ ಕನ್ನಡ ಶಾಲೆಗಳು ಕಡಿಮೆ ಅಲ್ಲ ಅನ್ನೋದನ್ನು ರಾಜಣ್ಣವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ರಾಜಣ್ಣವರ ಒಂದು ಸ್ವಭಾವ ಎಲ್ರಿಗೂ ಗೊತ್ತಿದೆ. ಅವರು ಮುಲಾಜಿಲ್ಲದ ಮಾತುಗಾರ. ಅವರು ಯಾವ ಮುಲಾಜು ಇಲ್ಲ, ಅವರು ಆಗ ಮಾತಾಡ್ತಾ ಇರ್ತಾರೆ. ಆದರೆ ಬಹಳಷ್ಟು ಜನ ಅಂದ್ಕೊಡ್ತಾರೆ ರಾಜಣ್ಣನ ಅವರ ಕೊರಳು ಜಾಸ್ತಿ ಅಂತ. ಆದರೆ ನನ್ನಂಥವ್ರಿಗೆ ಹತ್ತಿರ ಇರೋರಿಗೆ ಗೊತ್ತಿದೆ ರಾಜಣ್ಣವ್ರಿಗೆ ಕೊರಳು ಮಾತ್ರ ಇಲ್ಲ, ಕರುಳು ಇದೆ ಅಂತ.
ಕೆಲವು ಸಾರಿ ಕರುಳಿನ ಆ ಬಳ್ಳಿ ಇದೆಯಲ್ಲ, ಅದರ ದನಿಗಿಂತ ಹೆಚ್ಚಾಗಿ ಕೊರಳು ಜಾಸ್ತಿ ಆಗೋದುಂಟು ಅದು. ಆದರೆ ರಾಜಣ್ಣ ಕೊರಳು ಮತ್ತು ಕರುಳುಗಳ ಸಮನ್ವಯವನ್ನ ತೋರಿಸ್ತಕ್ಕಂತಹ ಒಂದು ಪ್ರೀತಿ ಅವರ ಅಂತಃಕರಣದ ಒಳಗಡೆ ಇದೆ. ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾರೆ, ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ, ದ್ವೇಷವನ್ನೂ ಕೂಡ ಅಂತ. ರಾಜಣ್ಣ ಯಾರಾದರೂ ವಿರೋಧಿಸ್ತಿದ್ದಾರೆ ಅಂದರೆ ಕೇವಲ ವಿರೋಧಿಸ್ತಾ ಇರೋದಿಲ್ಲ, ಅದರೊಳಗಡೆ ಅವ್ರದ್ದೊಂದು ಪ್ರೀತಿ ಸಹ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಮಾತನ್ನು ಹೇಳ್ತಾ ನನ್ನ ಭಾಷಣದ ಕೊನೆ ಭಾಗಕ್ಕೆ ಬರೋದಕ್ಕೆ ಇಷ್ಟಪಡ್ತೇನೆ. ನಾನು ರಾಜಣ್ಣವರ ರಾಜಕಾರಣದ ಸ್ವರೂಪ ಎಂಥದ್ದು ಅಂತ ಯೋಚನೆ ಮಾಡಿದಾಗ ನನ್ನಂಥವರು ಸಾಮಾನ್ಯವಾಗಿ ರಾಜಣ್ಣವರದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ರಾಜಕೀಯವನ್ನು ಎರಡು ಭಾಗವಾಗಿ ವಿಂಗಡಿಸ್ತಾ ಹೋಗ್ತೇವೆ ನಾವು ಸಾಮಾನ್ಯವಾಗಿ. ಒಂದು ಸೈದ್ಧಾಂತಿಕ ರಾಜಕಾರಣ, ಇನ್ನೊಂದು ಸಮಯ ಸಾಧಕ ರಾಜಕಾರಣ. ಸೈದ್ಧಾಂತಿಕ ರಾಜಕಾರಣ ಅಂದರೆ ಈಗ ಗಾಂಧಿವಾದ ಇದೆ, ಲೋಹಿಯಾವಾದ ಇದೆ, ಮಾರ್ಕ್ಸ್ವಾದ ಇದೆ, ಅಂಬೇಡ್ಕರ್ ವಾದ ಇದೆ. ಇಂಥ ವಾದಗಳ ಆಧಾರದ ಮೇಲೆ ರಾಜಕಾರಣವನ್ನು ಕಟ್ಟತಕ್ಕಂಥದ್ದು ಸೈದ್ಧಾಂತಿಕ ರಾಜಕಾರಣ. ಸಮಯ ಸಾಧಕ ರಾಜಕಾರಣ ಅಂದರೆ ಯಾವಾಗ ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದರೂ ಜಿಗಿಬಹುದು, ತನ್ನ ಸ್ವಾರ್ಥಕ್ಕೆ ಅನುಕೂಲ ಮಾಡಿಕೊಡೋದು ಸಮಯ ಸಾಧಕ ರಾಜಕಾರಣ. ಹಾಗಾದರೆ ರಾಜಣ್ಣವ್ರದ್ದು ಎಂಥ ರಾಜಕಾರಣ ಅಂತ ಯೋಚಿಸಿದರೆ ನನಗನ್ಸೋದು ರಾಜಣ್ಣವ್ರದ್ದು ಸಮಯೋಚಿತ ರಾಜಕಾರಣ ಅಂತ. ಆಯಾ ಸಮಯಕ್ಕೆ ಬೇಕಾಗಿರ್ತಕ್ಕಂಥ, ಆಯಾ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ರಾಜಕಾರಣ ಮಾಡ್ತಾರೆ. ಯಾರನ್ನು ಬೇಕಾದರೂ ಗೆಲ್ಲಿಸ್ತಾರೆ, ಯಾರನ್ನು ಬೇಕಾದರೂ ಸೋಲಿಸ್ತಾರೆ. ಎರಡೂ ಸಾಧ್ಯ ಇದು ರಾಜಣ್ಣವರಿಗೆ. ಯಾರನ್ನ ಗೆಲ್ಲಿಸ್ಬೇಕಾ, ಅವ್ರು ಮನಸ್ಸು ಮಾಡಿದರೆ ಅವ್ರು ಯಾವ ಪಕ್ಷ ಏನು ಅಂತ ನೋಡೋದಿಲ್ಲ, ಗೆಲ್ಲಿಸ್ತಾರೆ. ಯಾರನ್ನಾದರೂ ಸೋಲಿಸ್ಬೇಕಾ, ಅವರನ್ನು ಸೋಲಿಸ್ತಾರೆ. ಅಂದರೆ ಈ ಸಮಯೋಚಿತ ರಾಜಕಾರಣವನ್ನು ಮಾಡುವಾಗ ಅವರಿಗೆ ಸ್ವಾರ್ಥ ಇರೋದಿಲ್ಲ, ಒಟ್ಟು ಒಳಿತನ್ನು ಬಯಸ್ತಕ್ಕಂಥ ಒಂದು ರಾಜಕಾರಣ ಮಾಡ್ತಾರೆ. ಮುಖ್ಯವಾಗಿ ಅವರ ಶಕ್ತಿಯನ್ನು ಅದು ಅವಲಂಬಿಸಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಕಾರಣ ಇದೆಯಲ್ಲ, ಅದು ವ್ಯಕ್ತಿ ಶಕ್ತಿ ರಾಜಕಾರಣ. ರಾಜಣ್ಣವರದಿದೆಯಲ್ಲ, ವ್ಯಕ್ತಿ ಶಕ್ತಿ ರಾಜಕಾರಣ. ಅದು ಅವರ ಶಕ್ತಿಯ ಮೇಲೆ ನಿಂತಿರುವಂತಹ ರಾಜಕಾರಣ. ಅಂಥದ್ದೊಂದು ವ್ಯಕ್ತಿ ಶಕ್ತಿಯ ರಾಜಕಾರಣವನ್ನು ಉದ್ದಕ್ಕೂ ಮಾಡ್ಕೊಂಡು ಬಂದಾಗ ಅವರು ಬಡವರನ್ನ ಎಂದೂ ಕೈ ಬಿಡಲಿಲ್ಲ. ಹಾಗಾಗಿಯೇ ನನಗೆ ರಾಜಣ್ಣ ಯಾವತ್ತೂ ಬಡವರ ಮನುಷ್ಯ ಅಂತ ಅನ್ನಿಸ್ತಕ್ಕಂಥದ್ದು. ಈ ಮಾತುಗಳನ್ನು ಹೇಳ್ತಾನೇ ನನ್ನ ಆಹ್ವಾನ ಪತ್ರಿಕೆಯಲ್ಲಿ ನನ್ನನ್ನು ಒಂದು ಆಶಯ ಭಾಷಣ ಅಂತ ಹಾಕಿರೋದ್ರಿಂದ ಈ ಜಿಲ್ಲೆಯನ್ನು ಕುರಿತಂತೆ ನನ್ನೊಂದು ಆಶಯವನ್ನು ತಿಳಿಸಿಬಿಟ್ಟು ನನ್ನ ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ರಾಜಣ್ಣವ್ರು ಮಾತಾಡಬೇಕು, ಮುಖ್ಯಮಂತ್ರಿಗಳು ಮಾತಾಡಬೇಕು, ಇದೆಲ್ಲ ಇದೆ. ನಮ್ಮ ಜಿಲ್ಲೆ ಇದೆಯಲ್ಲ, ಇಬ್ಬರು ಸಚಿವರು ಇಲ್ಲೇ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಕೆ ಎನ್ ರಾಜಣ್ಣ ಅವರಿದ್ದಾರೆ. ಇಬ್ಬರೂ ಸಹ ಬಹಳ ವರ್ಷಗಳಿಂದ ರಾಜಕಾರಣ ಮಾಡ್ತಾ ಬಂದಂಥವರು. ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಸಮೃದ್ಧವಾಗಿರ್ತಕ್ಕಂಥ ಜಿಲ್ಲೆ. ನೀವು ತುಮಕೂರು ನಗರವನ್ನು ಯಾವ ಕಡೆಯಿಂದನಾದರೂ ಪ್ರವೇಶ ಮಾಡಿ, ನೀವು ಬೆಂಗಳೂರಿಂದ ಬಂದರೆ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಸಿಗುತ್ತೆ, ಕುಣಗಲ್ ಕಡೆಯಿಂದ ಬಂದರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಿಗುತ್ತೆ, ಗುಬ್ಬಿ ಕಡೆಯಿಂದ ಬಂದ್ರೂ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಿಗುತ್ತೆ, ಸಿರಾ ಕಡೆಯಿಂದ ಬಂದರೆ ಶ್ರೀದೇವಿ ಶಿಕ್ಷಣ ಸಂಸ್ಥೆ, ಕಾಳಿದಾಸ ಶಿಕ್ಷಣ ಸಂಸ್ಥೆ ಸಿಗುತ್ತೆ. ಅಂದರೆ ತುಮಕೂರು ನಗರ ಇದೆಯಲ್ಲ, ಇದು ಶಿಕ್ಷಣದ ಹೆಬ್ಬಾಗಿಲು. ಇದು ಎಲ್ಲ ಕಡೆಯಿಂದ ಬರ್ತಕ್ಕಂಥವರನ್ನ ಶಿಕ್ಷಣದ ಹೆಬ್ಬಾಗಿಲಿನಿಂದ ಸ್ವಾಗತಿಸ್ತಕ್ಕಂಥದ್ದು ತುಮಕೂರಿನ ನಗರ. ಹಾಗೆ ಸಾಂಸ್ಕೃತಿಕವಾಗಿ ಎಷ್ಟು ಮಹತ್ವದ್ದು ಅಂದರೆ, ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಸತಿ ಸುಲೋಚನಾ ಅಂತೇಳಿ 1934 ಬಂತು. ಅದಕ್ಕೆ ಸಾಹಿತ್ಯವನ್ನು ರಚಿಸಿದವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ಬೆಳ್ಳಾವೆ ನರಹರಿ ಶಾಸ್ತ್ರಿ ನಮ್ಮ ಜಿಲ್ಲೆಯವರು, ಸಿ ಸದಾಶಿವಯ್ಯ ನಮ್ಮ ಜಿಲ್ಲೆಯವರು, ಸಿ ಉದಯ್ ಶಂಕರ್ ನಮ್ಮ ಜಿಲ್ಲೆಯವರು, ನರಸಿಂಹರಾಜು ನಮ್ಮ ಜಿಲ್ಲೆಯವರು, ಮಂಜುಳಾ ನಮ್ಮ ಜಿಲ್ಲೆಯವರು, ರಂಗಭೂಮಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ಗುಬ್ಬಿ ವೀರಣ್ಣವರು ನಮ್ಮ ಜಿಲ್ಲೆಯವರು, ಕೆ ಹಿರಣ್ಣಯ್ಯನವರು ಹುಟ್ಟಿದ್ದು ಸಹ ನಮ್ಮ ಜಿಲ್ಲೆಯಲ್ಲಿ, ತೀನಂ ಶ್ರೀಕಂಠಯ್ಯನವರಂಥ ಸಾಹಿತಿಗಳು ಹುಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ. ಅಂದರೆ ಈ ಥರ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರುವ ಈ ಜಿಲ್ಲೆಯ ಅಸ್ಮಿತೆ ಇದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕಳಿಬಾರದು. ಬಂಡವಾಳಶಾಹಿ ಬುದ್ಧಿ ಇದೆಯಲ್ಲ, ಅದು ತುಮಕೂರನ್ನು ಹೆಚ್ಚು ಪ್ರವೇಶ ಮಾಡದೇ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ತುಮಕೂರಿನ ನಗರದ ಅಸ್ಮಿತೆಯನ್ನು ಉಳಿಬೇಕು, ತುಮಕೂರು ಜಿಲ್ಲೆಯ ಅಸ್ಮಿತೆಯನ್ನು ಉಳಿಬೇಕು. ಆಗ ನಿಜವಾದ ಅರ್ಥದ ಒಳಗಡೆ ತುಮಕೂರಿಗೆ ತನ್ನದೇ ಆದಂಥ ಒಂದು ಗುರುತಿರುತ್ತೆ. ಅಭಿವೃದ್ಧಿ ಅಂತ ಅಂದರೆ ಕೇವಲ ಬಂಡವಾಳಶಾಹಿಗಳನ್ನ ಕರ್ಕೊಂಬರೋದಲ್ಲ. ಬಂಡವಾಳ ಬರಬೇಕು ನಮಗೆ, ಆದರೆ ಬಂಡವಾಳ
ಭಗವಂತನಾಗಿ ಬರಬಾರದು, ಭಕ್ತನಾಗಿ ಬರಬೇಕು. ಯಾವಾಗ ಬಂಡವಾಳ ಭಕ್ತನಾಗಿ ಬರುತ್ತೆ, ನಾವು ಹೇಳ್ದಂಗೆ ಕೇಳುತ್ತೆ ಬಂಡವಾಳ. ಯಾವಾಗ ಬಂಡವಾಳ ಭಗವಂತನಾಗಿ ಬರುತ್ತೆ, ಅದರ ಮಾತು ನಾವು ಕೇಳಬೇಕಾಗಿರುತ್ತೆ. ಆದ್ದರಿಂದ ತುಮಕೂರಿಗೆ ಹರಿದು ಬರುವ ಬಂಡವಾಳ ಭಗವಂತನಾಗಿ ಬರುವುದು ಬೇಡ, ಭಕ್ತನಾಗಿ ಬರಲಿ. ಇಲ್ಲಿರುವ ಶಿಕ್ಷಣ ಅಸ್ಮಿತೆಯನ್ನು ಗೌರವಿಸಲಿ, ಸಾಂಸ್ಕೃತಿಕ ಅಸ್ಮಿತೆಯನ್ನು ಗೌರವಿಸಲಿ, ತುಮಕೂರು ನಗರ ಮತ್ತು ತುಮಕೂರು ಜಿಲ್ಲೆಯ ಗುರುತನ್ನು ಹಾಗೇ ಉಳಿಸಲಿ. ಇದಕ್ಕೆ ನಮ್ಮ ಇಬ್ಬರು ಸಚಿವರು ಸಂಕಲ್ಪವನ್ನು ಮಾಡಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂತಹ ನನ್ನ ಆತ್ಮೀಯರಾದಂತಹ ದಿಟ್ಟತನದಿಂದ ಧೈರ್ಯಕ್ಕೆ ಇನ್ನೊಂದು ಹೆಸರು ಅಂದರೆ KN ರಾಜಣ್ಣ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಹೆಸರಿನಲ್ಲಿ ಒಂದು ದೊಡ್ಡ ಅಭಿನಂದನಾ ಗ್ರಂಥವನ್ನು 650 ಪುಟಗಳ ಅಭಿನಂದನಾ ಗ್ರಂಥವನ್ನು ತಂದಿರತಕ್ಕಂಥ ಸಂಪಾದಕ ಮಂಡಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರ ಹಾರೈಕೆಗಳು ರಾಜಣ್ಣ ಅವ್ರಿಗಿರಲಿ, ತುಮಕೂರು ಜಿಲ್ಲೆಗಿರಲಿ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.